ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತು ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನು, ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ನಮ್ಮ ಟೆರೆಸ್ ಗಾರ್ಡನಲ್ಲೇ ಬೆಳೆದಿರ್ತಕ್ಕಂಥ ಕೆಲವೊಂದು ಹಣ್ಣು ಹಾಗೆಯೇ ತರಕಾರಿನ ನಾನಿವತ್ತು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಬನ್ನಿ ಮೊದಲಿಗೆ ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿಗೆ ಹಸಿ ಹಲಸಂದೆ ಕಾಳಿನ ಗ್ರೇವಿ ಮಾಡಿದ್ದೆ. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇವಾಗ ಸೀಸನ್ ಇರೋದ್ರಿಂದ ಈಸಿಯಾಗಿ ಹಸಿ ಕಾಳುಗಳು ಸಿಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ 1 ಬೌಲ್ ತೆಂಗಿನಕಾಯಿ ತುರಿ, ಹಾಗೆಯೇ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ ಒಂದು 7-8 ಎಸ್ಲು, ಚಕ್ಕೆ 1-2 ಇಂಚು, ಲವಂಗ 2, ಏಲಕ್ಕಿ ಕಾಯಿ 1 ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗಸಗಸೆ 1 ಸ್ಪೂನಷ್ಟು ಗಸಗಸೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನಾನು 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ್ ಯಾವುದಿದೆ ಅದನ್ನು ಕೂಡ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬೋದು. ಹಾಗೆಯೇ ಹುಳಿಗೆ ಟೊಮೊಟೊ ಹಣ್ಣು, ನಾನಿಲ್ಲಿ ಜಾಮೂನ್ ಟೊಮೊಟೊ ಇತ್ತು, ಹಾಗಾಗಿ 2 ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು, ನೀರೇನು ಹಾಕೋದು ಬೇಡ, ಟೊಮೊಟೊ ಹಣ್ಣು ಇರೋದ್ರಿಂದ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು, ಕುಕ್ಕರಿಗೆ 1-2 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ನೀವು ಇದನ್ನು ಓಪನ್ ಆಗಾದರೂ ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಾದರೂ ಮಾಡ್ಬೋದು. ಹಲಸಂದೆ ಕಾಳು ಹಸಿದು ಬೇಗನೆ ಬೇಯುತ್ತೆ, ಹಾಗಾಗಿ ನೀವು ಕುಕ್ಕರ್ ಇಲ್ದೇ ಓಪನ್ ಆಗಿ ಪಾತ್ರೆನಲ್ಲೂ ಕೂಡ ಮಾಡ್ಕೊಳ್ಬೋದು. ಈಗ ಒಗ್ಗರಣೆಗೆ ಹಸಿ ಕಾಳು ಏನಿತ್ತು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರ್ತಕ್ಕಂಥ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಯಲ್ಲಿ 1-2 ನಿಮಿಷ ನಾವು ಫ್ರೈ ಮಾಡೋದ್ರಿಂದ ಅದು ಹಸಿ ವಾಸನೆನೂ ಹೋಗುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ ಅಂದರೆ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಹಸಿ ಕಾಳ್ದು ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ಒಗ್ಗರಣೆಯಲ್ಲಿ 1-2 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಇದಕ್ಕೆ ನಾನು 1-2 ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. 1/4 ಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಂಡು ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಳ್ತೀನಿ. ನಮ್ಮ ಕಡೆ ಹಸಿ ಕಾಳಿಗೆ ಸಾಮಾನ್ಯವಾಗಿ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಳ್ತಾರೆ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಬಟ್ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1-2 ಬದನೆಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಕಾಳುಗಳ ಜೊತೆಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದೆಲ್ಲ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಪೇಸ್ಟು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮಸಾಲೆನ ಹಾಕ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂಥ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವೆಲ್ಲ ಕಾಳು ಜೊತೆ ಮಿಕ್ಸ್ ಮಾಡಿ ನೋಡಿಕೊಂಡು ಸ್ವಲ್ಪ ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಇದು ಮಸಾಲೆ ಕುದಿಯುವಾಗಲೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳು ಸೀಸನ್ ಇರೋದ್ರಿಂದ ಒಂದು ಸಲ ಈ ಥರ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಎಲೆಗಳನ್ನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಇದು ಅನ್ನ, ಚಪಾತಿ, ಮುದ್ದೆ ಇದಕ್ಕೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಗ್ರೇವಿ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಟ್ರೈ ಮಾಡಿ ಒಂದು ಸಲ.
ಈಗ ಹುಣಸೆ ಹಣ್ಣಿನ ರಸ ಒಂದು 2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗಾಗಲೇ ಟೊಮೊಟೊ ಹಣ್ಣು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಹುಳಿ ಟೊಮೊಟೊ ಹಣ್ಣನ್ನೇ ಒಂದು 2 ಹಾಕ್ಕೊಳ್ಳೋದಾದರೆ ಹುಣಸೆ ಹಣ್ಣನ್ನು ಕೂಡ ಸ್ಕಿಪ್ ಮಾಡ್ಬೋದು. ಬಟ್ 2 ಹಾಕ್ಕೊಳ್ಳೋದ್ರಿಂದ ಹುಣಸೆ ಹಣ್ಣು ಟೊಮೊಟೊ 2 ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ಬಂತು ಅಂತ ಅಂದರೆ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಇದು ಕಾಳು ಹಸಿ ಕಾಳು ಇರೋದ್ರಿಂದ ಬೇಗನೆ ಕೂಡ ಬೇಯುತ್ತೆ. 1 ವಿಷಲ್ಗೂ ಕೂಡ ನೀಟಾಗಿ ಎಲ್ಲ ಕುಕ್ ಆಗಿರುತ್ತೆ. ನೋಡ್ತಿರ್ಬೋದು ನೀವು. ನಾನಿಲ್ಲಿ ಚಪಾತಿಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಇದನ್ನೇ ಸಾಂಬಾರು ಥರನೂ ಮಾಡ್ಕೋಬೋದು. ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಅನ್ನಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿಗೆ ಹಸಿ ಹಲಸಂದೆ ಕಾಳು ಗ್ರೇವಿನ ಮಾಡಿದ್ದೆ. ನೀವು ಅವರೆಕಾಳು ಹಾಗೆಯೇ ತೊಗರಿಕಾಳು ಹಲಸಂದೆ ಕಾಳು ಯಾವುದ್ರಲ್ಲಾದ್ರೂ ಮಾಡ್ಕೋಬೋದು. ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಸಿ ಕಾಳು ಇರುವಾಗಂತೂ ನಮ್ಮ ಕಡೆ ಮೈಸೂರು ಕಡೆ ಆಲ್ಮೋಸ್ಟ್ ವಾರದಲ್ಲಿ 2-3 ದಿನ ಈ ಥರ ಸಾಂಬಾರು ಗ್ರೇವಿ ಇದ್ದೇ ಇರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ಹಾಗೆಯೇ ನಮ್ಮ ಟೆರೆಸ್ ಗಾರ್ಡನ್ ಈ ಹಿಂದೆ ನಾನು ತೋರಿಸಿದ್ದೆ ತೊಂಡೆಕಾಯಿ ಗಿಡನ ನೆಟ್ಟಿದ್ದನ್ನು. ಆಲ್ಮೋಸ್ಟ್ 1-1.5-2 ತಿಂಗಳು ಆಗಿರ್ಬೋದು ಅನ್ಕೋತೀನಿ. ಇದು ನಾನು 3ನೇ ಸಲ ಕೀಳ್ತಾ ಇರ್ತಕ್ಕಂಥ ತೊಂಡೆಕಾಯಿ. ನೋಡ್ತಿದ್ದೀರಲ್ಲ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ಹೇಳಿ. ಯಾವುದೇ ಫರ್ಟಿಲೈಸರ್ಸ್ ಏನೂ ಹಾಕಿಲ್ಲ. ಮನೆಯಲ್ಲೇ ಹಸಿ ತರಕಾರಿ ಸಿಪ್ಪೆಗಳನ್ನ ಹಾಕಿ ನಾನು ಗೊಬ್ಬರನ ಮಾಡಿರ್ತಕ್ಕಂಥದ್ದು. ನೋಡಿ ಅದರದ್ದು ಬುಡ, ಅದರಲ್ಲೇ 1-2 ಕುಂಬಳಕಾಯಿ ಗಿಡನೂ ಕೂಡ ಬಂದಿದೆ. ಬಟ್ ನಾನು ಅದನ್ನೇನು ಕೀಳಕ್ಕೆ ಹೋಗಿಲ್ಲ. ಬಂದರೆ ಪುಟ್ಟು ಕುಂಬಳಕಾಯಿ ಬರುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ ತೊಂಡೆಕಾಯಿ ಅಲ್ಲೊಂದು ಇಲ್ಲೊಂದು ಬಿಟ್ಟಿದೆ. ಬಳ್ಳಿ ತುಂಬ ಹಬ್ಬಿದೆ. ಫಸ್ಟು ಬಳ್ಳಿ ಹಬ್ಬಿದಾಗ ನಾವು ಒಂದು 2-3 ದಿನ ಇರಲಿಲ್ಲ, ಊರಿಗೆ ಹೋಗಿದ್ವಿ. ಮೇ ಬಿ ಆ ಟೈಮಲ್ಲಿ ಅದು ಗಿಡ ಸ್ವಲ್ಪ ಒಣಗ್ದಂಗೆ ಆಗಿತ್ತು. ಅದಾದಮೇಲೆ ನನಗೆ ಗಿಡ ಕಿತ್ಬಿಟ್ಟು ಮತ್ತೆ ಬೇರೆ ಬುಡದಿಂದ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡೋಣ ಅಂತ ಹಾಗೆ ಬಿಟ್ಟೆ. ನೋಡ್ತಿರ್ಬೋದು ನೀವು. ಬಂತು. ಇದು ನಾನು 3ನೇ ಸಲ ಕೀಳ್ತಾ ಇರ್ತಕ್ಕಂಥದ್ದು. ತುಂಬ ಏನು ಬರಲಿಲ್ಲ ಅಂದ್ರೂ ಸ್ವಲ್ಪ ಬಿಟ್ಟಿದೆ ತೊಂಡೆಕಾಯಿನ ನೋಡಿ. ಅದು ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಕಾಯು ಕೂಡ ಕಡಿಮೆ ಇರುತ್ತೆ. ಈ ಮಳೆಗಾಲ ಸ್ವಲ್ಪ ಬೇಸಿಗೆ ಎಲ್ಲ ಬಂದರೆ ಅವಾಗ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಎಲೆ ಎಲ್ಲ ಉದುರೋಗುತ್ತೆ, ಗಿಡ ಸ್ವಲ್ಪ ವೀಕ್ ಆದಂಗೆ ಆಗುತ್ತೆ. ಹಾಗಾಗಿ ಆದರೂ ಪರವಾಗಿಲ್ಲ, ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ಅಂದ್ಬಿಟ್ಟು ನಾನು ಗಿಡನ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಹೆಲ್ದಿಯಾಗಿದೆ ಅಂತ ಹೇಳಿ. ನಮ್ಮ ಮನೆ ಮುಂದೆ ಪಾಟಲ್ಲಿ ಯಾವುದಾದ್ರೂ ಹಣ್ಣು ತರಕಾರಿನ ಬೆಳೆದು ಅದನ್ನು ಕಿತ್ತು ತಿನ್ನೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ ನೋಡಿ. ಈ ಹಿಂದೆ ನಾನು ಹಾಕಿದ್ದೆ, ಅದು ಗಿಡ ಪೂರ್ತಿನೇ ಹೊಟ್ಟೋಯ್ತು. ಆವಾಗ ಮಾತ್ರ ನನಗೆ ಒಂದು ಅರ್ಧ kg ಆ ಥರ ಎಲ್ಲ ಸಿಗೋದು. ಬಟ್ ಇದರಲ್ಲೂ ಬರುತ್ತೆ, ಏನು ತೊಂದರೆ ಇಲ್ಲ. ಈಗ ಅದು ಗಿಡ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಸ್ವಲ್ಪವೇ ಸಿಗ್ತಾಯಿದೆ. ಅದಾದಮೇಲೆ ಇದು ನೋಡ್ತಿರ್ಬೋದು ನೀವು, ಫ್ಯಾಷನ್ ಫ್ರೂಟ್. ಇದು ನಮ್ಮ ಕಡೆದಾದರೆ ಏನಾಗುತ್ತೆ, ಇದು ನೋಡಿ ಅದರದ್ದು ಪಾಟ್ ಮತ್ತು ಗಿಡ ತೋರಿಸ್ತಿದ್ದೀನಿ. ತುಂಬ ಚಿಕ್ಕ ಪಾಟಲ್ಲಿ ನೆಟ್ಟಿರೋದು. ಇದನ್ನು ನಾನು ಥೈಲ್ಯಾಂಡ್ಗೆ ಹೋಗಿದ್ವಿ, ಆವಾಗ ನಾವು ತೊಗೊಬಂದಿದ್ದೀವಿ. ಹಣ್ಣುಗಳಲ್ಲಿ ತುಂಬ ಸಿಗುತ್ತೆ ಫ್ಯಾಷನ್ ಫ್ರೂಟು. ಅಲ್ಲಿ ಹುಳಿ ಬರಲ್ಲ. ನಮ್ಮ ಕಡೆ ಸಿಗೋವಂಥದ್ದು ಏನಾಗುತ್ತೆ ಅಂದರೆ ತುಂಬ ಹುಳಿ ಇರುತ್ತೆ ಫ್ಯಾಷನ್ ಫ್ರೂಟು. ಅಲ್ಲಿ ಸಿಗೋದು ಸ್ವಲ್ಪ ಕೂಡ ಹುಳಿ ಬರಲ್ಲ. ಹಾಗಾಗಿ ನಾನು ಅದನ್ನು ಸೀಡ್ಸ್ನ ಒಂದು 4-5 ಸೀಡ್ಸ್ನ ಏನು ಮಾಡಿದ್ದೆ, ಟಿಶ್ಯೂ ಪೇಪರ್ಗೆ ಹಾಕಿ ರೋಲ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಆಲ್ಮೋಸ್ಟ್ 1.5 ವರ್ಷದಿಂದ ಗಿಡ ನಾನು ಕಾಯಿ ಬಿಡಲ್ವೇನೋ ಕಿತ್ತಾಕ್ಬಿಡೋಣ ಅಂದ್ಕೊಂಡೆ. ಬಟ್ ಕೊನೆಗೂ ಕಾಯಿಗಳು ಬಿಟ್ಟು ಒಂದು 4-5 ಬಿಟ್ಟಿದೆ. ಅದರಲ್ಲಿ ಹೂವು ಇದೆ, ಇನ್ನು ಕಾಯಿಗಳಿದೆ. ಇದು ಹಣ್ಣಾಗಿದೆ ನೋಡ್ತಿದ್ದೀರಲ್ಲ. ಇಲ್ಲಿ ನಮ್ಮ ಲೋಕಲಲ್ಲಿ ಸಿಗುತ್ತೆ ನೋಡಿ ಫ್ಯಾಷನ್ ಫ್ರೂಟು. ಅದು ಬಂದು ಯೆಲ್ಲೋ ಕಲರ್ ಇರುತ್ತೆ ಮತ್ತು ತುಂಬ ಹುಳಿ ಇರುತ್ತೆ. ಇದು ಸ್ವಲ್ಪನೂ ಹುಳಿ ಬರಲ್ಲ, ಹಾಗೆ ತಿನ್ಬೋದು ಡೈರೆಕ್ಟಾಗಿ. ಎಷ್ಟು ಸಿಹಿ ಇರುತ್ತೆ ಅಂತ ಅಂದರೆ ತುಂಬ ಸಿಹಿ ಇರುತ್ತೆ. ಇಲ್ಲೂ ಲೋಕಲಲ್ಲಿ ನರ್ಸರಿಗಳಲ್ಲೆಲ್ಲ ಸಿಗುತ್ತೆ ಗಿಡ. ಬಟ್ ನನಗೆ ಅಲ್ಲಿಂದ ನಾನೇ ತೊಗೊಬಂದು ಸೀಡ್ಸ್ನ ಹಾಕಿ ಅದರಲ್ಲಿ ಹಣ್ಣು ಬಿಟ್ಟಿದೆ ಅಂತ ಅಂದರೆ ನಿಜಕ್ಕೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿ. ಆ ಒಂದು ಹಣ್ಣಿತ್ತಲ್ಲ ಅದನ್ನು ಕಟ್ ಮಾಡಿರ್ತಕ್ಕಂಥದ್ದು ಇದು. ಇಲ್ಲಿ ಬರ್ತಕ್ಕಂಥದ್ದು ಯೆಲ್ಲೋ ಕಲರ್ ಇರುತ್ತೆ. ಇದು ನೋಡ್ತಿರ್ಬೋದು, ಲೈಟ್ ಒಂಥರ ಪಿಂಕ್ ಆನಿಯನ್ ಸಿಪ್ಪೆ ಕಲರ್ ಆ ಥರ ಬರುತ್ತೆ. ನಾನಿದು ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಹಣ್ಣು. ಮೇ ಬಿ ಪಾಟ್ ಚಿಕ್ಕದಾಯ್ತಲ್ಲ ಅದಕ್ಕೆ ಬಿಡ್ತಿಲ್ಲ ಅಂತ ಅಂದ್ಕೊಂಡೆ. ಆದರೂ ಪರವಾಗಿಲ್ಲ, 1.5 ವರ್ಷ ಆದಮೇಲೆ ಬಿಡ್ತಾಯಿದೆ. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗಂತೂ. ಅದು ನೆಲದಲ್ಲಿ ಹಾಕಿದ್ರಂತೂ ತುಂಬಾ ಬಿಡ್ತಿತ್ತು ಅನಿಸುತ್ತೆ. ಪಾಟಲ್ಲಾಗಿರೋದ್ರಿಂದ ಪರವಾಗಿಲ್ಲ. ಪಾಟ್ ತುಂಬ ಚಿಕ್ಕದಿದೆ, ಆದ್ರೂ ಒಂದು 4-5 ಬಿಟ್ಟಿದೆ ನೋಡಿ. ಹೂವು ಇದೆ, ಇನ್ನು ಸಣ್ಣ ಸಣ್ಣ ಕಾಯಿಗಳಿದೆ. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಕೀಳೋಳಿದ್ದ ಗಿಡನ ಈಗ ಬಿಟ್ಟಿದ್ರಿಂದ ಹಣ್ಣುಗಳು ಕೂಡ ಬರ್ತಿದೆ ನೋಡಿ. ನಾವು ಅಂದರೆ ಒಂದು ಚಿಕ್ಕ ಪುಟ್ಟ ಪಾಟಲ್ಲಿ ಏನಾದರೂ ಒಂದು ಬೆಳ್ಕೊಂಡಾಗ ಅದರಲ್ಲಿ ಹೂವು ಹಣ್ಣು ತರಕಾರಿ ಏನೇ ಬರಲಿ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಇದು ನೋಡ್ತಿರ್ಬೋದು ನೀವು, ಕಣಗಲೆ ಗಿಡ.
ಇದು ಅಷ್ಟೇ ಎಲ್ಲ ಚಳಿಗಾಲ ಇರೋದ್ರಿಂದ ಎಲೆ ಎಲ್ಲ ಉದುರಿದೆ. ಹಾಗೆಯೇ ಹೂವು ಸೈಜು ಕೂಡ ಕಡಿಮೆ ಆಗಿದೆ. ಇದು ಇನ್ನೂ ದಪ್ಪ ಬರುತ್ತೆ ಹೂವು. ಚಳಿಗಾಲದಲ್ಲಿ ಹೂವು ಅಂದರೆ ಸೈಜು ತುಂಬ ದೊಡ್ಡದಾಗಿ ಅರಳೋದು, ಸ್ವಲ್ಪ ಸಣ್ಣ ಸಣ್ಣ ಅನಿಸುತ್ತೆ ಹೂವು. ಹಾಗೆ ಗಿಡದಲ್ಲಿ ಎಲೆಗಳೆಲ್ಲ ಉದುರು ಎಲ್ಲ ಗಿಡದಲ್ಲೂ ಅಷ್ಟೇ, ಕಣಗಿಲೆ ಅಂತ ಅಲ್ಲ, ಯಾವುದೇ ಗಿಡ ಆದರೂ ಚಳಿಗಾಲದಲ್ಲಿ ಸ್ವಲ್ಪ ಗಿಡಗಳಷ್ಟು ಫ್ರೆಶ್ ಅಂತ ಅನಿಸಲ್ಲ. ನೋಡ್ತಿರ್ಬೋದು ನೀವು. ಇದಂತೂ ಒಂದು 13 ವರ್ಷದಿಂದ ಈ ಗಿಡನ ಇಟ್ಕೊಂಡಿದ್ದೀನಿ ನಾನು. ಎಲ್ಲೋ ಕಡ್ಡಿನ ಬಿಸಾಕಿದ್ರು ಅಲ್ಲಿಂದ ತೊಗೊಬಂದು ನೆಟ್ಟಿದ್ದು ನಾನು. ನಾವು ಯಾವ ಮನೆ ಚೇಂಜ್ ಮಾಡಿದ್ರೂ ಗಿಡಗಳು ಮಾತ್ರ ತೊಗೊಬಂದು ಇಟ್ಕೋತೀನಿ. ನೋಡ್ತಿರ್ಬೋದು. ಅದರಲ್ಲೇ ನಾನು ಶುಂಠಿನ ಹಾಕ್ಕೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದಂತಂದರೆ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡಿರಲ್ಲ ನೋಡಿ, ಹಾಗಾಗಿ ಈಸಿಯಾಗಿ ಉಪಯೋಗಿಸ್ಕೋಬೋದು ಮನೆಗೆ. ಹೊರಗಡೆ ತರೋದೆಲ್ಲ ಸ್ವಲ್ಪ ಕೆಮಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ತಿರ್ಬೋದು ಎಲ್ಲ ಗಿಡನೂ ಒಂದು ಸಲ ರೀಪಾಟ್ ಮಾಡಬೇಕು. ಹಾಗೆಯೇ ಚಳಿಗಾಲ ಇರೋದ್ರಿಂದ ಎಲೆ ಎಲ್ಲ ಉದುರಿದೆ, ಸ್ವಲ್ಪ ವೀಕ್ ಅಂತ ಅನ್ನಿಸ್ತಿದೆ ಗಿಡಗಳೆಲ್ಲ. ಆದರೆ ಈ ಪೇಪರ್ ಫ್ಲವರ್ ಮಾತ್ರ ಇದಕ್ಕೆ ಸೀಸನ್ ಅಂತಲೇ ಇಲ್ಲ, ವರ್ಷ ಪೂರ್ತಿ ಹೂವು ಬಿಡುತ್ತೆ. ಹಾಗೆಯೇ ಗಿಡ ಹೇಗಿದ್ರೂ ಹೂವು ಮಾತ್ರ ಜಾಸ್ತಿನೇ ಬರುತ್ತೆ. ನೋಡ್ತಿದ್ರಲ್ಲ, ಇದು ನಮ್ಮ ಪುಟ್ಟ ಗಾರ್ಡನ್ನು. ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು. ಯಾರೆಲ್ಲ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು.